ಕರ್ಕಾಟಕ ರಾಶಿ ಮೇಷಾದಿಯಾಗಿ ತಗೊಂಡಾಗ ಮೇಷ, ಋಷುವ, ಮಿಥುನ ಮತ್ತು ಕರ್ಕಾಟಕ ರಾಶಿಗೆ ಬಂದಾಗ ಕರ್ಕಾಟಕ ರಾಶಿಗೆ ಶನಿ 7, 8, 9 ಅಂದರೆ ಭಾಗ್ಯಸ್ಥಾನದಲ್ಲಿ ಶನಿ ಇರ್ತಾರೆ. ಭಾಗ್ಯಸ್ಥಾನದಲ್ಲಿ ಶನಿ ಕರ್ಕಾಟಕ ರಾಶಿಗೆ 7ನೇ ಮನೆ ಅಧಿಪತಿಯಾಗಿ ಮತ್ತು 8ನೇ ಮನೆ ಅಧಿಪತಿಯಾಗಿ ಶನಿ ಮಹಾತ್ಮ ಸಮಸಪ್ತಮ ಗ್ರಹ. ಆದ್ದರಿಂದ 7, 8ನೇ ಅಧಿಪತಿಯಾದಂಥ ಶನಿ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಒಂದು ಒಳ್ಳೆಯ ಅಂಶಗಳನ್ನು ಕೊಡ್ತಾನೆ. ಅಂದರೆ ಏನು, ಸಾಮಾನ್ಯವಾಗಿ ಇವತ್ತಿನ ಸಮಾಜದಲ್ಲಿ ಎಲ್ಲರೂ ನಿರೀಕ್ಷೆ ಪಡ್ತಕ್ಕಂಥದ್ದು ಹಣಕಾಸಿನ ವ್ಯವಹಾರ. ಯಾವುದೇ ವ್ಯವಹಾರದಲ್ಲಿ ಹಣಕಾಸಿನ ವ್ಯವಹಾರವನ್ನು ನಿರೀಕ್ಷೆ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಶನಿ ಫಲದಾಯಕನಾಗ್ತಾನೆ, ಏನೆಲ್ಲ ಬರುತ್ತೆ ಅಂತಕ್ಕಂಥ ಅಂಶವನ್ನು ಗಣನೆಗೆ ತಗೊಂಡು ಇರ್ತಾರೆ. ಆದರೆ ಲಾಭಸ್ಥಾನದ ಶನಿಗಿಂತ 9ನೇ ಶನಿ ವಿಶೇಷವಾದ ಒಂದು ಫಲಗಳನ್ನು ಕರ್ಕಾಟಕ ರಾಶಿಯವರಿಗೆ ಕೊಡ್ತಾನೆ. ಕೇವಲ ಹಣಕಾಸಿನ ವಿಷಯ ಅಲ್ಲದೆ ಸಮಾಜದಲ್ಲಿ, ಕುಟುಂಬದಲ್ಲಿ ಮತ್ತು ಆರೋಗ್ಯದ ವಿಷಯದಲ್ಲೂ ಸಹ ಶನಿ ಒಳ್ಳೆಯ ಸ್ಥಾನವನ್ನೇ ಕೊಡ್ತಾನೆ ಅಂತ ಎಲ್ಲ ರಾಶಿಯವರಿಗೂ ನಾವು ಹೇಳ್ಬೋದು. ಏಕೆಂದರೆ ಶನಿ ತನ್ನ ಬದಲಾವಣೆಯಲ್ಲಿ ಆರೋಗ್ಯವನ್ನು ಕೊಡೋದು. ಆಯುಷ್ಕಾರಕ ಶನಿ, ವ್ಯವಸಾಯಕಾರಕ ಶನಿ, ಶನಿ ಮಹಾತ್ಮ ಈ ಒಂದು ಎಲ್ಲ ಒಳ್ಳೆಯ ಅಂಶಗಳನ್ನು ಕೊಡೋದು ಮೂಲಕ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು.